ನಮಸ್ಕಾರ ಗಾಯ್ಸ್, ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡಿ, ಪಟ್ನಾ ಪೈರೇಟ್ಸ್ ಮತ್ತೆ ಬೆಂಗಳೂರು ಬುಲ್ಸ್ ಮ್ಯಾಚ್ ಇತ್ತು. ಅದರಲ್ಲಿ ಬೆಂಗಳೂರು ಬುಲ್ಸ್ ಹೀನಾಯವಾಗಿ ಸೋತಿದ್ದಾರೆ, ಪಟ್ನಾ ಪೈರೇಟ್ಸ್ ಗೆದ್ದಿದ್ದಾರೆ. ನಾನು ನಿಜವಾಗ್ಲೂ ಗೆಲ್ತಾರೆ ಅನ್ಕೊಂಡೆ ಇದು ಬೆಂಗಳೂರು ಬುಲ್ಸ್ನ. ನಿಜವಾಗ್ಲೂ ನಮ್ಮ ಓಪ್ನೆಲ್ಲ ಕಂಡಮ್ ಮಾಡ್ತಿದ್ದಾರೆ ಬೆಂಗಳೂರು ಬುಲ್ಸ್ ಅವರು. ಏನು ಟೀಮ್ ಚೆನ್ನಾಗೇ ಇದೆ, ಯಾಕೆ ಹೆದರ್ಕೊಂಡು ಇದು ಮಾಡ್ತೀರ ಅಂತ ಅರ್ಥನೇ ಆಗ್ತಿಲ್ಲ. ಅಟ್ಲೀಸ್ಟ್ ಈ ಮ್ಯಾಚ್ ಅವ್ರಿಗೆ ಗೆದ್ದರೆ ನಂಗೆ ಒಂಚೂರು ಬೇಜಾರಾಗೋದು, ಅಷ್ಟು ಬೇಜಾರಾಗ್ತಿರಲಿಲ್ಲ. ನೋಡಿ, ಅವರು 20 ಚಿಲ್ಲರೆ ಇವ್ರದ್ದು ಯಾರ್ದು ಬೆಂಗಳೂರವ್ರದ್ದು, ಪಟ್ನಾ ಪೈರೇಟ್ಸ್ 54. ಎಂಥ ಹೀನಾಯ ಸೋಲು ಗೊತ್ತಾ ಇದು. ನಿಜವಾಗ್ಲೂ ನಾಚಿಕೆ ಆಗ್ತಿದೆ ನನಗೇನೆ. ಇವರೆಲ್ಲ ಪ್ಲೇಯರ್ಸ್ಗಳು ಅಲ್ಲದೆ ಪ್ರಾಕ್ಟೀಸ್ ಮಾಡಿದವ್ರು ಹೋಗಿ ಆಡ್ತಿದ್ದಾರೆ ಅಲ್ಲಿ. ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಟೀಮ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಈ ಥರ ಎಲ್ಲ ಸೋತ್ಕೊಂಡು ನಮ್ಮ ಕನ್ನಡಿಗರಿಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ತೀರಾ? ನನಗಂತೂ ನಿಜ ತುಂಬಾ ಅದರಲ್ಲೂ ಈ ಸೀಸನ್ ಅಂತೂ ತುಂಬಾ ಬೇಜಾರಾಗ್ತಿದೆ. ಹಳೆ ಪ್ಲೇಯರ್ಸ್ಗಳೆಲ್ಲ ಹೆಂಗಿದ್ರು, ಆಮೇಲೆ ಹೆಂಗೆ ಗೊತ್ತಾ, ಹೋಗಿ ಬೋನಸ್ ಮಾಡೋಕ್ಕೆ ಹೆದರ್ಕೊಳ್ತಾರೆ. ಅವ್ರ ಕಡೆಯವ್ರು ಬಂದು ಕ್ಲೀನಾಗಿ ಬೋನಸ್ ಮಾಡ್ಕೊಂಡು ಹೋಗ್ತಾರೆ. ಬೋನಸಲ್ಲಿ 15-20 ಪಾಯಿಂಟ್ ತೊಗೊಂಡು ಹೋಗ್ತಾರೆ ಅವರು. ಲೆಕ್ಕ ಹಾಕೊಂಡು 15-20 ಪಾಯಿಂಟ್ ಬೋನಸ್ ತೊಗೊಂಡು ಹೋದ್ರೆ ಇನ್ನೇನು ಅಲ್ಲೇನು ಮಾಡ್ತಿರ್ತಾರೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಕ್ಯಾಚಲ್ಲೂ ಅಷ್ಟೇ, ಹೋದ್ರೂ ಒಬ್ಬನೇ ಹೋಗಬೇಕು. ಗುಂಪಲ್ಲಿ ಬಂದು ಇಟ್ಕೊಳ್ಳೋಣ ಅನ್ನೋದಿಲ್ಲ. ಒಬ್ಬನೇ ಹೋದ್ರೆ ಇಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ, ಲೈನ್ ಮುಡ್ಸ್ಕೊಂಡು ಹೋಗ್ತಾನೆ. ಹಂಗೆ ಆಗ್ತಿರೋದು. ಎಲ್ಲ ಎದ್ರುಕೊಂಡು ಇದಾಗ್ತಿದ್ದಾರೆ ಪ್ಲೇಯರ್ಸ್ಗಳು. ಚೆನ್ನಾಗೈತೆ ಟೀಮು, ಚೆನ್ನಾಗಿಲ್ಲ ಅಂದರೆ ಅದೊಂಥರ ಬಿಡು ಹೋಗ್ಲಿ ಅಂತ ಅನ್ಬೋದು. ಚೆನ್ನಾಗಿರೋ ಟೀಮ್ ತೊಗೊಂಡು ಯಾಕೆ ಹಿಂಗೆ ಆಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ನನಗಂತೂ ಬೇಜಾರಾಗ್ತಿದೆ. ಥೂ ಹೋಗ್ಲಿ, ನಮ್ಮ ಬೆಂಗಳೂರು ಟೀಮು ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ನನಗೂ ಹೆಮ್ಮೆ ಅನಿಸುತ್ತೆ. ಆದರೆ ಈ ಥರ ಆಡೋಕ್ಕೆ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ನನಗೊಬ್ಬಂಗೆ ಹಿಂಗೆ ಆಗ್ತಿರ್ಬೇಕಾದ್ರೆ ಇನ್ನು ಕನ್ನಡಿಗರಿಗೆ ಎಲ್ಲ ಎಷ್ಟು ಬೇಜಾರಾಗ್ತಿರ್ಬೇಡ. ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ ಮ್ಯಾಚ್ಗೋಸ್ಕರ. ಆದ್ರೂ ಈ ಮ್ಯಾಚ್ ಸೋತ್ರು ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ, ಈ ಮ್ಯಾಚ್ ಸೋತ್ರು ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇರುತ್ತೆ ನನಗೆ. ಆದರೂ ಪದೇ ಸೋತಾಗ ಯಾವ ಕಾನ್ಫಿಡೆಂಟ್ ಇಟ್ಕೊಂಡು ಇವ್ರ ಮೇಲೆ ಪ್ರೀತಿ ವಿಶ್ವಾಸ ಕೊಡೋದು ಹೇಳಿ ನೀವೇ? ಎಷ್ಟೇ ಸೋಲಿ ಪ್ರೀತಿ ವಿಶ್ವಾಸ ಅನ್ನೋದು ಇದ್ದೇ ಇರುತ್ತೆ. ಆದರೂ ನಮ್ಮ ನಂಬಿಕೆಗೆ ದ್ರೋಹ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್, ನೆಕ್ಸ್ಟ್ ಮ್ಯಾಚರು ನೀವು ಲೀಗಿಗೆ ಬರಲ್ಲ, ನನಗೆ ಗೊತ್ತಾಗೋಯ್ತು. ನೆಕ್ಸ್ಟ್ ಮ್ಯಾಚವ್ರು ಕೈ ಮುದ್ದು ಕೇಳ್ಕೊಳ್ತೀನಿ, ಗೆಲ್ಲಿಸಿ ಟೀಮ್ನ ಅಂತ ನಾನು ಇದೊಂದು ಮಾತ್ರ ನಾನು ಹೇಳಬಲ್ಲೆ. ಯಾಕೆ ಅಂದರೆ ನಾವು ಬಂದು ಅಲ್ಲಿ ಆಡೋದಕ್ಕೆ ಆಗೋದಿಲ್ಲ. ನೀವೇ ಆಡಿ ಅಲ್ಲಿ ಗೆಲ್ಲಿಸ್ಬೇಕು. ಛಲ ಇರಲಿ, ನಾವು ಗೆಲ್ಲಬೇಕು ಅನ್ನೋ ಛಲ ಇರಲಿ, ಗೆಲ್ಲಿಸ್ಬೇಕು ಅನ್ನೋದು ಟೀಮ್ನ ಛಲ ಇರಲಿ. ನಿಮ್ಮ ಮೇಲೆ ವಿಶ್ವಾಸ ಪಟ್ಟು 8 ಕೋಟಿ ಜನ ನೋಡ್ತಿರ್ತಾರೆ, ಅದನ್ನು ತಲೆಗೆ ಹಾಕೊಳ್ಳಿ. ನಮ್ಮ ಕನ್ನಡಿಗರನ್ನೇ ತೊಗೊಂಡು ಆಡಿಸಿ ಅಂತ ಆಡಿಸ್ಬೋದಾಗಿತ್ತಪ್ಪ. ಯಾಕೆ ಬರೀ ಅವರು ಔಟ್ಡೋರ್ಸ್ಗಳೇ ಇರ್ತಾರೆ, ಕನ್ನಡಿಗರು ಅನ್ನೋದೇ ಇರೋಲ್ಲ. ನಮ್ಮ ಕರ್ನಾಟಕ ಇದರಲ್ಲಿ ಕ್ರಿಕೆಟಲ್ಲಿ ಏನೋ ಬಿಡು, ಇಬ್ಬರು ತಗೊಂಡಿದ್ದಾರೆ. ಕಬಡ್ಡಿಲಿ ಕನ್ನಡಿಗರೇ ಅನ್ನೋದೇ ಇಲ್ಲ. ಕರ್ನಾಟಕ ಬುಲ್ಸೋದು ಒಬ್ಬ ಇಬ್ಬರನ್ನಾರು ಇರ್ಬೇಕು ತಾನೆ, ಅವಾಗ ಒಂಥರ ನಮಗೂ ಖುಷಿ ಆಗುತ್ತೆ. ಹಿಂಗೆ ಆದರೆ ಕಷ್ಟ. ಈ ಸೀಸನ್ ಹೋಯ್ತು ಅಂತ ತಿಳ್ಕೋಬೇಕು ಬೆಂಗಳೂರು ಬುಲ್ಸ್ದು. ಇಷ್ಟು ಹೇಳಿ ನಾನು ವೀಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.